ಐತಿ. ಇವತ್ತು ಈ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರಲ್ಲಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀರಾವರಿ ಸಚಿವರಾದ ಡಿ.ಕೆ. ಶಿವಕುಮಾರ್ ಅವರಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ತಾವು ಒಂದ್ಸತಿ ಕಣ್ಣಾಡಿಸಬೇಕು. ನಮ್ಮ ರೈತರ ಬದುಕನ್ನ ಹಸನು ಮಾಡಬೇಕು. ಅವರಿಗೆ ಬೆಳೆಯ ಪರಿಹಾರವನ್ನು ಒದಗಿಸಲಿಕ್ಕೆ ತಹಸೀಲ್ದಾರ್ಗೆ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡಬೇಕು. ಮತ್ತು ಅದೇ ರೀತಿ ಜಿಲ್ಲಾಧಿಕಾರಿಗಳು ಕೂಡಲೇ ಇವತ್ತು ಎಲ್ಲೆಲ್ಲಿ ನಷ್ಟ ಆಗಿದ್ದೈತಿ, ಎಲ್ಲಿ ಬೆಳೆದಂತ ಬೆಳೆ ಇವತ್ತು ಸಂಪೂರ್ಣವಾಗಿ ಕುಸಿದು ಹೋಗಿದ್ದೈತಿ, ಆ ಒಂದು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಕೂಡಲೇ ಭೇಟಿ ಮಾಡಬೇಕು. ತಹಸೀಲ್ದಾರ್ ಅವರು ಕೂಡಲೇ ಭೇಟಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಅದೇ ರೀತಿ ಪ್ರತಿ ಎಕರೆಗೆ 40,000 ರೂಪಾಯಿ ನಮ್ಮ ರೈತರಿಗೆ ಪರಿಹಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ ಜೆಡಿಎಸ್ ಪಕ್ಷದ ವತಿಯಿಂದ. ಅದೇ ರೀತಿ ಇವತ್ತು 2ನೇ ಬೆಳೆಗೆ ನೀರಿಲ್ಲಂತ ನೀರಾವರಿ ಸಚಿವರು ಆಲ್ರೆಡಿ ಘೋಷಣೆಯನ್ನ ಮಾಡಿದ್ದಾರೆ. ಇವತ್ತು ಗಂಗಾವತಿ ವಿಧಾನಸಭಾ ಇರಬಹುದು, ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಇರಬಹುದು, ಸಿಂಧನೂರು ಇರಬಹುದು, ರಾಯಚೂರು ಇರಬಹುದು, ಈ ಎಲ್ಲ ನಮ್ಮ ರೈತರು ಇವತ್ತು ನೀರಿನ ಮೇಲೆ ಅವಲಂಬನೆ ಆಗಿರುವಂತ ರೈತರು. ಇವತ್ತು ಈ ಬೆಳೆ ಅಂತೂ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದೈತಿ ಈ ಅಕಾಲಿಕ ಮಳೆಯಿಂದಾಗಿ. ಇವತ್ತು 2ನೇ ಬೆಳೆಗೆ ಸಹ ನೀರು ಕೊಡಬೇಕಂತಂದು ನಾನು ಡಿ.ಕೆ. ಶಿವಕುಮಾರ್ ಅವರಲ್ಲಿ ಮನವಿಯನ್ನು ಮಾಡಕ ಬಯಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಈ ಬೆಳೆಗೆ ಪರ್ ಎಕರೆಗೆ 40,000 ರೂಪಾಯಿ ಪರಿಹಾರ ಕೊಡಬೇಕು ಅಂತಂದು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ.